ಸ್ಟಾರ್ಟಿಂಗ್ ತೋರಿಸಿದ್ರೆ ಹಂಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏಕಾದಶಿ ಐತ್ರಿ, ಅದಕ್ಕೆ ಎಲ್ಲ ಕೆಲಸ ಮಾಡ್ಕೊಳಕತ್ತೀವಿ. ಎಲ್ರಿಗೂ ಆಷಾಢ ಏಕಾದಶಿಯ ಹಾಕಿ ಶುಭಾಶಯಗಳು. ಬರ್ರಿ ಇವತ್ತಿಂದ ನಮ್ದು ಕೆಲಸ ಏನೇನಿರ್ತಾವ ನೋಡ್ಕೊಳ್ಳೋಣ. ನಮ್ಮ ಶಾಮನಿ ವಿಠಲ್ ಫೋಟೋ ತೆಗ್ದಾಳ್ರಿ, ವಿಠಲ್ ದೇವ್ರದ ತೋರ್ಸತ್ ಹೇಳಿದ್ಲ, ಅದಕ್ಕೆ ತೋರ್ಸಾತೀನಿ ನೋಡ್ರಿ. ಚಲೋ ಆಗೈತೆ ಅಂತ ಹೇಳ್ರಿ ಯಾಕೆ. ಮಾರ್ನಿಂಗ್ ಬೆಳಿಗ್ಗೆನೆ ಜಲ್ದಿ ಎದ್ದು ಕಸ ಅದೆಲ್ಲ ಗುಡಿಸ್ಕೊಂಡು ಇವಾಗ ಪರಿಚಯದೆಲ್ಲ ಒರೆಸ್ಕೊಂಡು ಆಮೇಲೆ ನಮ್ಮ ಮನೆಯವ್ರದ್ದು ಮತ್ತು ಎಲ್ಲರೂ ಹುಡುಗರು ಸ್ವಲ್ಪ ಜಲ್ದಿನೇ ಎದ್ದಿದ್ರು ಇವತ್ತು. ನಮ್ಮ ಹಸ್ಬೆಂಡ್ ಅಂತರೂ ಫುಲ್ ವಿಠಲ್ ಭಕ್ತರು, ಅದಕ್ಕೆ ಅವ್ರಿಗೆ ಏಕಾದಶಿ ಅಂದ್ರೆ ಫುಲ್ ಇಷ್ಟ. ಅದಕ್ಕೆ ಅದೇ ಚಾನ್ಸ್ ಸಿಕ್ಕದಂತೇಳಿ ಇವಾಗ ಫುಲ್ ದೇವತ್ತು ಹಾಡು ಹಚ್ಕೊಂಡು ಕೂತ್ಬಿಟ್ಟಾರ. ಎದ್ದ ತಕ್ಷಣ ಭಜನೆ ಹಚ್ಚಿಬಿಟ್ಟಿದ್ರು ವಿಠಲಂದು. ಪರ್ಸಿ ಅದೆಲ್ಲ ಒರೆಸ್ಕೊಂಡೆ ರೀ. ಹೊರಗಡೆನೂ ಕಾರಿಡಾರ್ ಒಳಗೂ ಎಲ್ಲ ಪರ್ಸಿ ಅದೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಒಂದು ಸ್ವಲ್ಪ ಬಟ್ಟೆ ಮಡ್ಚೋದಿದ್ದು ಎಲ್ಲ ಮಡ್ಚ್ಕೊಳಕತ್ತಿದ್ದೆ. ಸ್ನಾನ ಅದೆಲ್ಲ ಆದಮೇಲೆ ಮೊದಲು ವರ್ಷದ ಪೂಜೆ ಮಾಡಿಕೊಂಡೆ, ಆಮೇಲೆ ತುಳಸಿ ಪೂಜೆ ಮಾಡ್ಕೊಳತ್ತಿದ್ದೆ. ಮಾರ್ನಿಂಗ್ ಹೋಗಿ ನಮ್ಮ ಹಸ್ಬೆಂಡ ಹೂ ತೊಗೊಂಡು ಬಂದ್ರಿ. ಅದನ್ನೆಲ್ಲ ತೊಳ್ಕೊಂಡೆ. ನಿನ್ನೆ ನೈಟ್ನೇ ದೇವ್ರ ಫೋಟೋ ಮತ್ತು ಮೂರ್ತಿಗಳನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಕಳಶ ಸ್ಥಾಪನೆ ಮಾಡಕತ್ತಿದ್ದೆ. ಕಳಶ ಸ್ಥಾಪನೆ ಮಾಡುವಾಗ ಫಸ್ಟಿಗೆ ಕಳಶದೊಳಗೆ ನೀರು ಹಾಕಿ ಒಂದು ಮಂತ್ರ ಹೇಳ್ಬೇಕ್ರಿ. ಗಂಗೆ ಚ ಯಮುನೆ ಚ ಇವಾಗ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ನೀರು ಹಾಕಿ ಅದ್ರೊಳಗೆ ಕಳಶ ಸ್ಥಾಪನೆ ಮಾಡ್ಬೇಕಂತ ನಾನು ಅದನ್ನೇ ಮಾಡಿ ಇವಾಗ ಕಳಶ ಸ್ಥಾಪನೆ ಮಾಡಿ ದೇವರಿಗೆಲ್ಲ ಅರ್ಶಿನ ಕುಂಕುಮ ಅದೆಲ್ಲ ಹಚ್ಕೊಂಡು ದೀಪ ಹಚ್ಕೊಂಡು ಪೂಜೆ ಮಾಡಕತ್ತೀನಿ. ಸ್ವಲ್ಪ ತುಳಸಿ ಎಲೆ ಸಿಕ್ಕಿದ್ದು ರೀ, ಅದಕ್ಕೆ ಅದನ್ನೇ ವಿಠಲ್ ದೇವ್ರಿಗೆ ಮಾಲೆ ಮಾಡಿ ಹಾಕಿದ್ದೆ ರೀ. ಊಟಕ್ಕೆ ಸಾಬುದಾನಿ ಮಾಡಿ ಸಾಬುದಾನಿ ಪಾಯಸ ಮಾಡ್ತೀನಿ. ಅವ್ರು ಬೆಲ್ಲ ತೊಗೊಂಡ್ಬರಲ್ಲ. ಬೆಲ್ಲ ತೊಗೊಂಬರ್ಲೆ. ಸಾಧು ಜಯಾತಿ ಸರ್ವಾಂಗೇ ಸುಂದರ ಉಟಿಸೇಂದೂರಾಸಿ ಕಂಠೆ ಜಯ ದೇವ ಜಯ ಮಂಗಳಮೂರ್ತಿ ದರ್ಶನ ಮನ ಕಾಮನ ಪೂರ್ತಿ ಜಯ ದೇವ ಸಂಪೂರ್ಣಂ ಸಾಧಂ ಜ್ಯೋತಿ ನಿರ್ಮಲವಾದ ಮನವೇಗ ಪುರದಾರುತಿ ಅನುದೀನ ಗುರುವಿನ ಅನುರಾಗ ಭಕ್ತಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿ ನಾಲ್ಕು ನಂಬುವುದು ಬೇಡವು ನರಕವೇ ಕಾಸ್ತಿ ಜ್ಞಾನಿ ಗರುಡನಾಗಿ
ಸಮಕಪ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೇವಃ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇ ಭವತು ಮೇ ಸದಾ. ಅನ್ನಪೂರ್ಣೆ ಸದಾಪೂರ್ಣೆ ಸಂಕರಜ್ಞಾನ ವಲ್ಲಭೆ ಜ್ಞಾನ ವಿರಾಗ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ದಿಕ್ಸಾ ದೇವಿ ಪಾರ್ವತಿ ಮಾತಾಜೆ ಪಾರ್ವತಿ ದೇವಿ ಪಿತಾದೇವ ಮಹೇಶ್ವರ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬೆಳಗ್ಗೆ ನೀನು, ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ. ಕೂದಲ ಸಂಗಮ ದೇವ ಆಯಲ್ಲದು ನೀನಲ್ಲದು ನಿನ್ನದಲ್ಲ. ಹೇ ನಾ ಇಲ್ಲಿ ಸಾಬುದಾನಿ ಪಾಯಸ ಮಾಡ್ಕೊಳಕತ್ತೀನಿ ರೀ. ದೇವ್ರಿಗೆ ಪ್ರಸಾದ ಆಯಿತು. ನೀರು ಕುದಿಯಾಕತ್ತಾವ್ರಿ. ಇವಾಗ ಬೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಚೇಂಜ್ ಮಾಡಕ್ ಬರಲ್ತ. ಬೆಲ್ಲ ಎಲ್ಲ ಸೋಸ್ಕೊಳತ್ತೀನಿ ರೀ. ಮಣ್ಣದಿರ್ತೈತಿ, ಸಣ್ಣ ಸಣ್ಣ ಕಲ್ಲು ಇರ್ತಾವ ನೋಡ್ರಿ. ಸಾಬುದಾನಿ ಮಿಕ್ಸ್ ಮಾಡ್ಕೊತೀನಿ ರೀ. ನಿನ್ನೆ ನೈಟ್ನೇ ಸಾಬುದಾನಿ ನೆನೆ ಹಾಕಿಟ್ಟಿದ್ದೆ. ಕುದಿಯಾಕತ್ತದ್ರಿ. ಇವಾಗ ಫುಲ್ ಕುದಿಯೋ ತನ ಬಿಡ್ಬೇಕು ಹಿಂಗೆ. ಇವಾಗ ಸ್ವಲ್ಪ ಏಲಕ್ಕಿ ಮಿಕ್ಸ್ ಮಾಡ್ಕೊಳತ್ತೀನಿ. ಇವಾಗ ಸಾಬುದಾನಿ ಕುದ್ದದ್ರಿ, ಆಫ್ ಮಾಡ್ಕೋತೀನಿ. ಹೆಂಗಾಗ್ಯದ ಸಾಬುದಾನಿ? ಪ್ರಥಮ ಹೆಂಗಾಗ್ಯದ ಸಾಬುದಾನಿ? ಪೂಜೆ ಅದೆಲ್ಲ ಆಯ್ತು ರೀ. ಇವ್ರದ್ದು ನಾಷ್ಟ ಅದೆಲ್ಲ ಆಯ್ತು. ನಾವಿನ್ನು ಇವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಐತಿ. ಪೇರೆಂಟ್ಸ್ ಮೀಟಿಂಗ್ ಹೋಗಿ ಬರೋದೈತಿ. ಸ್ಕೂಲ್ದಾಗ ಪೇರೆಂಟ್ಸ್ ಮೀಟಿಂಗ್ ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೇವ್ರಿ. ಇದು ಬೆಳಗಾವಿ ಒಳಗೆ ಶಾಪುರದಾಗಿರೋ ದೇವಸ್ಥಾನ ರೀ. ಭಾಳ ಚಂದ ಇತ್ತು ದೇವಸ್ಥಾನ. ಹಳೆ ಕಾಲದ ದೇವಸ್ಥಾನ ಇತ್ತು. ಅಲ್ಲಿ ವಿಠ್ಠಲ ರುಕ್ಮಿಣಿ ದೇವಸ್ಥಾನ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅದೆಲ್ಲ ಇದ್ದು. ಫೋಟೋ ಅದೆಲ್ಲ ಎಷ್ಟು ಹಳೆ ಕಾಲದ ಫೋಟೋಗಳಿದ್ದು. ಎಲ್ಲ ಮಸ್ತ್ ಇತ್ತು ರೀ. ಭಾಳ ಚಂದ ಇತ್ತು ಗುಡಿ. ಸೆಕೆಂಡ್ ಟೈಮ್ ಹೋಗೋದು ನಾವಿದ್ದು. ಮೊದಲೊಂದು ಸಲ ಹೋಗಿದ್ವಿ. ಇವಾಗ ಒಂದು ಸಲ ಅಲ್ಲೇ ಹೋಗ್ಬೇಕಂತೇಳಿ ಚಂದ ಅನ್ಸಿತ್ತು. ಅದಕ್ಕೆ ಅಲ್ಲೇ ಹೋಗಿದ್ವಿ. ಅಲ್ಲಿ ಪ್ರಸಾದನ ಕೊಟ್ಟರು. ಸಾಬುದಾನಿ ಮತ್ತು ಬಾಳೆಹಣ್ಣು ಸ್ವಲ್ಪ ಪ್ರಸಾದ ತಿಂದು ಮತ್ತು ವಾಪಸ್ ಮನೆಗೆ ಬಂದ್ವಿ. ಇವರಿಬ್ಬರಿಗೆ ಎಲ್ಲಿ ಹೋದ್ರು ಬರೋ ಆಟದ ಚಿಂತೆ ಇರ್ತದ್ರಿ. ಬರೀ ಆಟ ಆಡ್ಕೊತೇನೆ ಕೊಡ್ತಾರೆ. ನಮ್ಮ ದೇವ್ರು ಚಿಂತಿದ್ರೆ ಇವ್ರಿಗೆ ಆಟದ ಚಿಂತೆ. ಅಲ್ಲಿ ಎಲ್ಲಿ ಸ್ವಲ್ಪ ಸ್ಪೇಸ್ ಸಿಕ್ಕರೂ ಸಾಕು ಆಟ ಆಡಕ್ಕೆ ನಿಂತ್ಬಿಡ್ತಾರೆ. ಇಲ್ಲಿ ಆಟ ಆಡತ್ತಿದ್ರು. ಒಂದು ಸ್ವಲ್ಪ ಜಾಗ ಇತ್ತಲ್ಲಿ, ಅಲ್ಲಿ ಆಟ ಆಡ್ಕೋತ ಕುಂತಿದ್ರು. ಒಂದು 5ರಿಂದ 10 ನಿಮಿಷ ಆಟ ಆಡಿದ್ರೆ ಆಮೇಲೆ ನಾವು ಎಲ್ಲರೂ ಕೂಡಿ ವಾಪಸ್ ಮತ್ತೆ ಮನೆಗೆ ಬಂದ್ವಿ ರೀ. ಅಲ್ಲಿ ಪೇರೆಂಟ್ಸ್ ಮಕ್ಕಳನ್ನೆಲ್ಲ ವಿಠ್ಠಲ ಮತ್ತು ರುಕ್ಮಿಣಿ ರೂಪದಾಗ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಹುಡುಗರು ಎಷ್ಟು ಮಸ್ತ್ ಕಾಣತ್ತಿದ್ರು ಎಲ್ಲರೂ. ಸಣ್ಣ ಸಣ್ಣ ಮಕ್ಕಳಿದ್ದು. ಇವಾಗ ದೇವರಿಗೆ ಅದೆಲ್ಲ ಹೋಗಿ ಬಂದೇವ್ರಿ. ಹೋಗಿ ಬಂದು ಸ್ವಲ್ಪ ಚಹಾ ಮಾಡಾಕತ್ತೀವಿ. ಚಹಾ ಇಲ್ಲಿ ಹುಡುಗರಿಗೆ ಕಾರ್ನ್ ಕುದಿಸಾಕತ್ತೇನೆ. ಅವ್ರಿಗೆ ಕಾರ್ನ್ ಬೇಕಂತ ಹೇಳಿದ್ರೆ
ಅದಕ್ಕೆ ಕಾರ್ನ್ ಕುದಿಸಾಕತ್ತೇನೆ. ಮತ್ತೊಂದ ನಿನ್ನ ಫೇವ್ರೇಟ್ ಏನು? ಏನು ಏನು ನಿನ್ನ ಫೇವ್ರೇಟ್? ಆಕಿನ ಫೇವ್ರೇಟ್ ಸಾಬುದಾನಿ ವಡ ರೀ. ಅದಕ್ಕೆ ಹೆಂಗೂ ಸಾಬುದಾನಿ ನೆನಾಕಿಲ್ಲ ಇವತ್ತು. ಸಾಬುದಾನಿ ಮಾಡ್ಕೊಡ್ತೇನೆ ರೀ. ಸಾಬುದಾನಿ ನಾನು ವಿಡಿಯೋ ನೋಡ್ತಿರ್ತಾರ ಜೊತೆ ಹ್ಯಾಂಗ್ ಚೆ ಮಾಡ್ತಾರೆ. ನಾವು ಬಿಸ್ಕಿಟ್ 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 ಅಪ್ಪ ಅಲ್ಲೆಲ್ಲ ಮರಾಠಿ ಮಂದಿನಪ್ಪ ಅಲ್ಲೇ ಅಲ್ಲೇನ ಇದ್ದ ತಿಳ್ಕೊರಿ ವಯಸ್ಸಿನಾಗ ಮರಾಠಿ ಹಂಗ ಒಂದ್ ಸ್ವಲ್ಪ ನಾವು ಒಂದ್ ಯಾವ್ದೋ ಒಂದ್ ನಾನು ಒಂದ್ 3-4 ಸಲ ನಿಲ್ಬೇಕಾಗತ್ತೆ. ನಾವು ಏನೋ ಮಾಡೋ ನಾವು ಸ್ವಲ್ಪ ನೋಡ್ಕೊಂಡು ಈವ್ನಿಂಗ್ ನಮ್ಮ ಮನೆಯವ್ರು ಪೂಜೆ ಮಾಡಿದ್ದಾರ್ರಿ. ಮಾರ್ನಿಂಗ್ ನಾ ಮಾಡಿದ್ದೆ, ಈವ್ನಿಂಗ್ ಅವ್ರು ಮಾಡಿದ್ದಾರೆ. ಸುತ್ತಮುತ್ತಲೂ ಒಂದು ಸ್ವಲ್ಪ ತುಳಸಿ ಗಿಡ ಇದ್ದು ಅಲ್ಲಿವೇನೆ ತುಳಸಿ ಎಲೆ ತಂದ ಪಾಂಡುರಂಗಗ ತುಳಸಿ ಮಾಲಿ ಮಾಡೀನ್ರಿ. ಅಷ್ಟೇ ಸಿಂಪಲ್ ಆಗಿ ಮಹಾಲಕ್ಷ್ಮಿ ಫೋಟೋದ ಕೆಳಗೆ ಬಿದ್ದೈತಿ. ಇವತ್ತು ಎಲ್ಲ ಪೂಜೆ ಆದಮೇಲೆ ದೇವ್ರಿಗೆ ಹೋಗಿದ್ದೇವ್ರಿ ದೇವಸ್ಥಾನಕ್ಕೆ ಹೋದಾಗ ನಾನು ತಲೆಗೆ ಹೂವು ಹಾಕೊಂಡು ಹೋಗಿದ್ದೆ. ಹೂವು ಹಾಕೊಂಡು ಹೋಗೋಣ ಅಲ್ಲಿದ್ದ ಪೂಜಾರಿಗಳೇನು ಹೇಳಿದ್ರು, ಇವತ್ತು ಹೆಣ್ಮಕ್ಳು ಹೂವು ಹಾಕ್ಕೋಬಾರ್ದ್ರಿ, ಅಲಂಕಾರ ಮಾಡ್ಕೋಬಾರ್ದ್ರಿ ಅಂತಂದ್ರೆ ನನಗೂ ಗೊತ್ತಿರಲಿಲ್ಲ. ಅರೇ ಬಂದ ಮತ್ತು ಏನು ಅನ್ಕೋಬೇಡ್ರಿ ಅಂತ ಹೇಳಿದ್ರು ಅವರು. ಯಾಕಂದ್ರೆ ನಾವು ಜಡಿ ಹಾಕ್ಕೊಳಾಗ 3 ಜಡಿ ಮಾಡ್ಕೊಂಡು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಅದು 3 ನದಿಗಳು ಸೇರಿ ಹಾಕ್ಕೊಂಡಂಗೆ. ಅದಕ್ಕೆ ಇವತ್ತು ನದಿಗಳಿಗೆ ಪೂಜೆ ಮಾಡೋದಿಲ್ಲ, ಹೆಣ್ಮಕ್ಳು ಇವತ್ತು ಅಲಂಕಾರ ಮಾಡ್ಕೊಳ್ಳೋ ಹಂಗಿಲ್ಲ, ಮಹಾಲಕ್ಷ್ಮಿಗೆ ಅಲಂಕಾರ ಇಲ್ಲ ಅಂತ ಹೇಳಿದ್ರು. ಏಕಾದಶಿ ದಿವಸ ಮಹಾಲಕ್ಷ್ಮಿಗೆ ಅಲಂಕಾರ ಪೂಜೆ ಇರೋದಿಲ್ಲ ಅಂತ ನನಗೂ ಗೊತ್ತಿರಲಿಲ್ಲ. ನಿಮ್ಗೆ ಗೊತ್ತಿತ್ತು ಅಥವಾ ಏನಾರ ಬೇರೆದೇನರ ರೀಸನ್ ಇತ್ತಂದ್ರೆ ಅದು ನೀವು ದಯವಿಟ್ಟು ನಮಗೂ ಒಂದ್ಸಲ ಹೇಳ್ರಿ, ತಿಳಿಸ್ಕೊಡ್ರಿ. ಪೂಜಾರಿಗಳು ಯಾರನ್ನ ಕರೆ ಇರ್ಬೋದು ಅಂತೇಳಿ ನಾನು ಹೂವಿನ ಮಾಲೆ ತೆಗೆದೆ. ಓಕೆ ಅಂಥೇಳಿ ಅಟ್ಲೀಸ್ಟ್ ಅವ್ರು ಒಂದು ಸ್ವಲ್ಪ ನೋಡಿ ನಮಗೆ ಹೇಳಿದ್ರಲ್ಲ, ಅದೇ ಒಂದು ಖುಷಿ. ಏನು ಅನ್ಕೊಳ್ಳೋದು ಹೇಳಿದ್ರಲ್ಲ. ನಮ್ಮ ಮನೆಯವ್ರು ನೋಡ್ರಿ ಚಂತಾನ ಉಪವಾಸ ಅದಾರ. ಎಲ್ಲ ಕಡೆ ದೇವ್ರಿಗೆ ಸ್ಕೂಲ್ಗೆ ಅದೆಲ್ಲ ಹೋಗಿ ಬಂದ್ರೆ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಹೊಸ ಆಗೈತೇನ, ಅದಕ್ಕೆ ಮುಂಜಾನೆ ಸಾಬುದಾನಿ ಪಾಯಸ ಮಾಡಿದ್ದೆ. ಕಡಾವಿನೇ ತೊಗೊಂಡು ಕುಂತಾರ ನೋಡ್ರಿ ಪಾಪ. ಇವ್ರಿಗೆ ಅನ್ನ ಸಾರು ಆಯ್ತು, ಅನ್ನ ಸಾರು ಊಟ ಮಾಡಿದ್ರೆ. ಮತ್ತು ಶ್ರಾವಣಿಗೆ ಕಾರ್ನ್ ಮಾಡಿಕೊಟ್ಟಿದ್ದೆ, ಕಾರ್ನ್ ತಿಂದ್ಲ. ಆಕಿನೂ ಶಾವಿಗೆ ಪಾಯಸ, ಸಾಬುದಾನಿ ಪಾಯಸ ಅದೆಲ್ಲ ತಿಂದ ಕುಂತಾರ ನೋಡ್ರಿ ಇವ್ರು. ಅವ್ರು ಫಸ್ಟ್ ಪೇಟೋಬಾ ಅಂತ, ಆಮೇಲೆ ವಿಠೋಬಾ ಆತ್ರಿ ಅವ್ರ. ಹೇಳ ಇವತ್ತು ಶ್ರಾವಣಿಗಳ್ದ ಪೇರೆಂಟ್ಸ್ ಮೀಟಿಂಗ್ ಇತ್ತು ರೀ, ಹೋಗಿದ್ವಿ. ಎಲ್ಲ ಚಲೋ ಮಾಡಿದಾಳ ಅಂತ ಹೇಳಿದ್ರಿ ಅವ್ರ ಮೇಡಮ್. ಭಾಳ ಖುಷಿ ಪಟ್ರಿ ಅವರು. ಭಾಳ ಆ್ಯಕ್ಟಿವ್ ಅದಾಳ ಅಂತ ಹೇಳಿದ್ರಿ. ಪ್ರಥಮ್ನು ಚಲೋ ಮಾಡಿದಾನ್ರಿ. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಸೇ ಥ್ಯಾಂಕ್ ಯು. ಟೀಚರ್ ಗುಡ್ ಗರ್ಲ್ ಅಂತ ಹೇಳಿದ್ರಿಲ್ಲ. ಆಕಿಗೆ ಏನೂ ಹೇಳುವಂಗಿಲ್ಲ ನೋಡ್ರಿ, ಒಂದು ಮಾತು ರೆಸ್ಪಾನ್ಸ್ ಮಾಡ್ಲಿಕ್ಕಂದ್ರೆ ಸೆಟ್ಕೊಂಡು ಕುಂತ್ಬಿಡ್ತಾಳೆ. ಅದು ದೇವ್ರು ಸೆಟ್ಕೊಂಡಂಗೆ ಒಂದು ಸಲ ಸೆಟ್ಕೊಂಡಂದ್ರೆ 1 ತಾಸು ಆಕಿಗೆ ಸಮಾಧಾನ ಮಾಡೋದ್ರೊಳಗೆ ನಮ್ಮ ಟೈಮಿಗೆ ಹೋಗಿರ್ತೈತಿ ನೋಡ್ರಿ. ಶಾನೆ ಬಂಗಾರಲ್ಲ ಶಾನಿ ಈಸ್ ಎ ಗುಡ್ ಗರ್ಲ್. ಶಾನೆ ಬಂಗಾರಲ್ಲ. ಹೇಳಮ್ಮ, ಏನೋ ಹೇಳಕತ್ತಿದ್ದೆ. ಹೇಳ. ಹಾಂ, ಇವಾಗ ಚಾಲು ಮಾಡ್ತೇನೆ ನಾನು. ಹೇಳು. ಹೇಳಿ ಏನು ಹೇಳು. ನನ್ನ ಫೇವರೇಟ್ ಫುಡ್ ಯಾವುದು ಹೇಳ್ರಿ? ಹಾಂ, ಸಾಬುದಾನಿ ವಡ. ಸಾಬುದಾನಿ ವಡ. ಅವಳ ಫೇವ್ರೇಟ್ ಫುಡ್ ಸಾಬುದಾನಿ ವಡ ರೀ. ಎಲ್ರಿ ಹೊರಗೆ ಚಾಟ್ ಸೆಂಟರ್ಗೆ ಹೋದ್ರೆ ಫಸ್ಟ್ ಸಾಬುದಾನಿ ವಡ ತೊಗೋತಾಳ್ರಿ ಆಕಿ. ಅದಕ್ಕೆ ಇವತ್ತಕ್ಕೆ ಹೆಂಗೂ ಸಾಬುದಾನಿ ನೆನಾಕಿದ್ದೀನಿ, ಸಾಬುದಾನಿ ವಡ ಮಾಡ್ಕೊಡ್ತೇನೆ ರೀ ಆಕಿ. ಚಕ್ಲಿನ ಓಕೆ. ನಿಂದೇನು ಪ್ರಥಮ? ವಡಪ್ಪ. ಎಲ್ಲಿ ಆ ಕಡೆ ಮತ್ತೆ ಜಾಗದ ಹೋಗ್ತದ ಅದು ಜವಿತದ ಈ ಕಡೆ ಇಡು. ಸಾಬುದಾನಿ ಅವಲಕ್ಕಿ ಮಾಡಾಕತ್ತೀನಿ. ಹೆಂಗೆ ಮಾಡೋದಂತ ನೋಡೋದು ಬರ್ರಿ, ನಿಮಗೂ ತೋರಿಸ್ತೀನಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಾಡಾಕತ್ತೀನಿ.
ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊತೀನಿ. ಹಸಿಮೆಣ್ಸಿಕಾಯಿ ತೊಗೊಂಡೀನಿ. ಶೇಂಗಾದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಶೇಂಗಾ ಪುಡಿ ಮಾಡ್ಕೊಂಡೀನಿ. ಮತ್ತು ಶೇಂಗಾ ಯೂಸ್ ಮಾಡತ್ತೇನೆ ರೀ. ಇದು ಸೇದುಲನಿ ಉಪ್ಪು ಅತ್ತೇವ್ರಿ ನಾವು ಉಪವಾಸ ಮಾಡ್ದಾಗ ಯೂಸ್ ಮಾಡೋದು. ಸೇದುಲನಿ ಉಪ್ಪು ತೊಗೊಂಡಿದ್ದೀನಿ ರೀ, ರೆಗ್ಯುಲರ್ ಉಪ್ಪಲ್ಲಿದ್ದು. ಸಾಬುದಾನಿ ತೊಗೊಂಡೀನಿ ರೀ. ಸಾಬುದಾನಿ ಇದು ನೆನೆ ಹಾಕಿಟ್ಟಿದ್ದೆ, ಮೆತ್ತಗಾಗಿದ್ದಾವ. ಮೊದಲ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಮತ್ತು ಉಪವಾಸ ಮಾಡ್ದಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರಿಲ್ಲ ಗೊತ್ತಿಲ್ಲ ರೀ, ಅದಕ್ಕೆ ನನಗೆ ಇದಷ್ಟೇನೆ, ಅದಕ್ಕೆ ಇಷ್ಟೇ ಹಾಕಿ ಮಾಡಾಕತ್ತೀನಿ ರೀ. ನಾನು ಬೇರೆದು ಹಾಕಿದ್ರು ಹಾಕ್ಬೋದು, ನನಗಷ್ಟು ಐಡಿಯಾ ಇಲ್ಲ ರೀ. ಸ್ವಲ್ಪ ಮೊದಲು ಫಸ್ಟಿಗೆ ಮೆಣ್ಸಿನ್ಕಾಯಿ ಹಾಕೊಳಕತ್ತೀನಿ. ಇವಾಗ ಶೇಂಗಾ ಮತ್ತು ಸೇದುಲನಿ ಉಪ್ಪು ಹಾಕೊಳಕತ್ತೀನಿ. ಶೇಂಗಾ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗಿದ್ದಾವ್ರಿ. ಇವಾಗ ಸಾಬುದಾನಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊತೀನಿ ರೀ. ಇದು ಶೇಂಗಾ ಪುಡಿನೂ ಹೀಗೆ ಹಾಕ್ಕೋತೀನಿ. ಎಲ್ಲ ಕಡೆ ಹಾಕ್ಕೊಂಡು ಎಲ್ಲ ಕೂಡಿಸಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಮೇಲೆ ಮುಚ್ಚಿಡ್ತೇನೆ ಒಂದು 5 ನಿಮಿಷ. ಆಮೇಲೆ ಚೆಂದಾಗಿ ಸಾಫ್ಟ್ ಆಗಿರ್ತೈತಿ, ತಿನ್ನಕ್ಕೆ ರೆಡಿ ಆಗಿರ್ತೈತಿ ರೀ. ಇವಾಗ ನೋಡಿರಿ, ಇದೊಂದು ಸ್ವಲ್ಪ ಸಾಬುದಾನಿ ಉಳ್ದವು. ಇದೊಂದು ಸ್ವಲ್ಪ ಸಾಬುದಾನಿ ವಡೆ ಮಾಡ್ತೀನಿ. ಒಂದು 4 ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ರೀ, ಅದನ್ನು ಸ್ವಲ್ಪ ಸಣ್ಣಗೆ ಮಿಕ್ಸಿ ಹಾಕಿ ಮಾಡ್ಕೊಂಡೀನಿ. ಸಾಬುದಾನಿ ಒಳಗೆ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಉಪ್ಪು ಹಾಕೋತೀನಿ ರೀ. ಕಾಳು ಬೆರೆಸತಿ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಸಾನ್ ಮಾಡ್ಕೊಂಡು ಎಣ್ಣೆ ಕಾಯಿಸ್ಕೊತೀನಿ ರೀ. ನೋಡಿರಿ, ಈ ಶೇಪ್ ಮಾಡ್ಕೊಂಡೀನಿ ನೋಡಿರಿ. ಎಷ್ಟು ಸಾಬುದಾನಿ ವಡೆ ಆಗಿದ್ದಾವೆ. ಇವಾಗಲೇ ಫ್ರೈ ಮಾಡ್ಕೊತೀನಿ. ಇದು ಹಾಕುವಾಗ ಭಾಳ ಹುಷಾರಲ್ಲೇ ಹಾಕ್ಬೇಕ್ರಿ. ಇವು ಫ್ರೈ ಆದಮೇಲೆ ಹಿಂಗೆ ಚಟ್ಟದ ಸಿಡ್ದು ಬಿಡ್ತಾವೆ, ಮುಖಕ್ಕೆ ಅದೆಲ್ಲ ಸಿಡಿತೈತಿ. ನೋಡ್ಕೊಳ್ಳೋವು ಸ್ವಲ್ಪ ಹುಷಾರಾಗಿ ಮಾಡಬೇಕು. ನಾ ಒಂದು ಸಲ ಮಾಡಕ್ಕೆ ಹೋಗಿ ಹಿಂಗೆ ಸಿಡ್ಸ್ಕೊಂಡು ಬಿಟ್ಟಿದ್ದೆ, ಮುಖಕ್ಕೆಲ್ಲ ಎಣ್ಣೆ ಸಿಡ್ದು ಬಿಟ್ಟಿತ್ತು. ಹೇಗಿದಾವು ಇನ್ನೊಂದು ಕಡೆ ಹೊಳಿಸಿ ಹಾಕ್ಕೊಳತ್ತೀನಿ. ಓಕೆ, ಫ್ರೈ ಆಗಿದಾವ್ರಿ. ತಕ್ಕೋತೀನಿ ಇಷ್ಟೇ, ಜಾಸ್ತಿ ಇಟ್ಟ ಮತ್ತು ಅದು ಒಳಗೆ ಉಬ್ಬಿ ಸಿಡ್ದು ಬಿಡ್ತಾವ್ರಿ ಚಟ್ ಅಂತೇಳಿ. ಮತ್ತು ಎಣ್ಣೆಲ್ಲ ಸಿಡ್ಸ್ಕೋಬೇಕಾಕೈತಿ, ಅದಕ್ಕೆ ಇಷ್ಟೇ ತಕ್ಕೋತೀನಿ. ನೆಕ್ಸ್ಟ್ ಇವೊಂದು 2 ಅದಾವೆ, 2 ಹಾಕೋತೀನಿ. ನೋಡ್ರಿ ಹೆಂಗಾಗಿದ್ದಾವೆ ಸಾಬುದಾನಿ ಮಸ್ತ್. ನೋಡ್ರಿ ಹೆಂಗೆ ಒಳಗೆ ಪಕ್ಕಳೆ ಆಗ್ಬಿಟ್ಟಾವು. ಹಿಂಗಾಗನ ಜಲ್ದಿ ತೆಗೆದು ಬಿಡಬೇಕು, ಇಲ್ಕಂದ್ರೆ ಇದು ಹಿಂಗೆ ಒಡೆದು ಸುಡಿದು ಬಿಡ್ತದೆ ಎಣ್ಣೆ. ನೋಡ್ರಿ, ಬಿಸಿ ಬಿಸಿ ಸಾಬುದಾನಿ ವಡೆ ರೆಡಿ ಆಗಿದ್ದಾವೆ. ನೀವು ಒಂದ್ಸಲ ಟ್ರೈ ಮಾಡಿರಿ, ಈ ಥರ ಭಾರಿ ಟೇಸ್ಟಿ ಇರ್ತಾವೆ. ನಂದು ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು, ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು. ಅವ್ರ ಅಜ್ಜಿ ಕಾಲ್ ಮಾಡಿದಾರ್ರಿ, ಫೋನ್ನೇ ಮಾತಾಡಕತ್ತಾರ. ಹೌದ್ರಿ, ಬಸ್ನಾಗ ಫುಲ್ ದರ್ದ ತೊಗೊಂಬರ್ತೀನಿ. ನನಸುತ್ತಂತ ಮುಂದೆ ಏನು ಮಾಡೋದು, ಡೈರೆಕ್ಟ್ ಪ್ಯಾನ್ದಾಗ ಕಡೆದಾಗ ಹಾಕಿ ಎಣ್ಣೆ, ಶೇಂಗಾ, ಮೊದಲೆಲ್ಲ ಉಪಾಸ ಎಲ್ಲ ಪಾನಿ ಕುಡ್ದವರೆಲ್ಲ, ಆಮೇಲೆ ಇದನ್ನ ಹಾಕಿ ಅಳಗಾಡ್ಸೋದಿಲ್ಲ. ಮಾರ್ನಿಂಗ್ ಬೆಳಿಗ್ಗೆ ಎದ್ದ ಸ್ನಾನ ಅದು ಮುಗಿಸ್ಕೊಂಡು ಇವಾಗ ಪೂಜೆ ಅದು ಮಾಡಿದ್ದೇವ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಪ್ರಸಾದ ಅದು ಇಟ್ಟು ಇವಾಗ ಉಪವಾಸ ಬಿಡ್ಬೇಕ್ರಿ. ಬೆಳಿಗ್ಗೆ ಎದ್ದು ಅನ್ನ ಮತ್ತು ಸಕ್ಕರೆ ಪ್ರಸಾದ ಹಿಡಿಬೇಕಂತ, ಹಿಡಿದು ಆಮೇಲೆ ಉಪವಾಸ ಬಿಡ್ಬೇಕಂತ.
ನಮ್ಮ ಅತ್ತಿರು ಹೇಳಿದ್ರಿ ನಂಗೆ, ನಾನು ಅದೇ ಫಾಲೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.